ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬಿಹಾರದಲ್ಲಿ ಮತ ಎಣಿಕೆ ಕಾರ್ಯ ಮುಗಿದಿದೆ. ಈ ರೀತಿಯ ಫಲಿತಾಂಶ ಬರುತ್ತೆ ಅಂತ ಬಿಜೆಪಿ ಜೆಡಿಯು ನಾಯಕರು ಕೂಡ ಭಾವಿಸಿರಲಿಲ್ಲ ಅಂತ ಅನ್ಸುತ್ತೆ. ನಾವು ಗೆಲ್ತೀವಿ, ಸರಳ ಬಹುಮತವನ್ನಂತೂ ಪಡಿತೀವಿ, ಆದರೆ ಪ್ರಚಂಡ ಬಹುಮತವನ್ನ ಪಡೆಯುವ ನಿರೀಕ್ಷೆಯನ್ನ, ಲೆಕ್ಕಾಚಾರವನ್ನ ಬಹುಶಃ ಈ ಬಿಜೆಪಿ ಜೆಡಿಯು ಕೂಡ ಮಾಡಿರ್ಲಿಕ್ಕಿಲ್ಲ. ಬಿಹಾರದ ಮತದಾರರು ಮೋದಿ ನಿತೀಶ್ ಜೋಡಿ ಕೈ ಹಿಡಿದಿದ್ದು ಇತಿಹಾಸದಲ್ಲೇ ಅತಿ ದೊಡ್ಡ ಗೆಲುವು ತಂದುಕೊಟ್ಟಿದ್ದಾರೆ. ಇದನ್ನ ನಾವು ಆಗ್ಲೇ ಹೇಳ್ತಾ ಇದ್ವಿ. ರಾಜಕೀಯ ಪಂಡಿತರು ಕೂಡ ಇದನ್ನ ಲೆಕ್ಕಾಚಾರ ಹಾಕಿರಲಿಲ್ಲ. ನಿರೀಕ್ಷೆಗೂ ಮೀರಿದ ಅಬ್ಸಲ್ಯೂಟ್ ಮೆಜಾರಿಟಿ, ಪ್ರಚಂಡ ಬಹುಮತ ಅಂತೀವಲ್ಲ, ಅದು ಇವತ್ತು ಬಿಹಾರದಲ್ಲಿ ಕಂಡಿದೆ. ಎನ್ಡಿಎ ಒಕ್ಕೂಟಕ್ಕೆ, ನಿತೀಶ್ ಕುಮಾರ್ ಮೋದಿ ಜೋಡಿಗೆ ಬಿಹಾರಿ ಬಾಬುಗಳು ಜೈ ಎಂದಿದ್ದಾರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್, ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬಿಹಾರದಲ್ಲಿ ನಿಮೋ ಜೋಡಿಯ ಜಾದು, ಲ್ಯಾಂಟೇನ್ ಒಡೆದು ಕೈ ಚುಚ್ಚಿದ ಮೋದಿ ಬಾಣ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಜಯಬೇರಿ ಬಾರಿಸಿದ್ದು ಮಹಾಗಠಬಂಧನ್ಗೆ ತೀವ್ರ ಮುಖಭಂಗವಾಗಿದೆ. ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ಎನ್ಡಿಎ ಯಶಸ್ವಿಯಾಗಿದೆ. ಈ ಗೆಲುವಿನ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅಲೆ ಸಿಎಂ ನಿತೀಶ್ ಕುಮಾರ್ ಜನಪ್ರಿಯತೆ, ಸಮರ್ಥ ಮತ ಪರಿವರ್ತನೆ, ಮಹಿಳಾ ಮತದಾರರ ಒಲವು ಹಾಗೂ ಜಾತಿ ಸಮೀಕರಣಗಳು ಪ್ರಮುಖ ಪಾತ್ರ ವಹಿಸಿವೆ. ಬಿಹಾರದ ಜನರು ಎನ್ಡಿಎಯನ್ನ ಬೆಂಬಲಿಸಲು ಮತ್ತು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕೈ ಹಿಡಿಯಲು ಕೆಲ ಪ್ರಮುಖ ಕಾರಣಗಳಿವೆ. ಒಂದು ಬದಿ 10,000 ರು ಬ್ಯಾಂಕ್ ಖಾತೆಗೆ ಬಂದಿದೆ, ಮತ್ತೊಂದು ಬದಿ ಆರ್ಜೆಡಿ ಬಂದ್ರೆ ಮತ್ತೆ ಬಂದೂಕು ಗುಂಡಿನ ರಾಜಕಾರಣ ಶುರುವಾಗುತ್ತೆ ಎಂಬ ಭಯ. ಈ ಎರಡು ಸಂದೇಶಗಳು ಒಟ್ಟಾಗಿ ಎನ್ಡಿಎಗೆ ಭರ್ಜರಿ ಗೆಲುವು ತಂದುಕೊಟ್ಟಿವೆ. जहां एक तरफ मेरे प्रधानमंत्री नरेंद्र मोदी जी की सोच, तो वहीं मुख्यमंत्री नीतीश कुमार जी के अनुभव का गठजोड़ अगले 5 साल मजबूती से बिहार को विकास की राह पर आगे लेकर जाने का काम करेगा. ಎನ್ಡಿಎ ಕೂಟ 202 ಸ್ಥಾನ ಗೆದ್ದು ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಏರಿದೆ. ಬಿಜೆಪಿ 90 ಸ್ಥಾನದಲ್ಲಿ ಜಯಬೇರಿ ಬಾರಿಸಿ ಅತಿದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಜೆಡಿಯು 84 ಸ್ಥಾನ ಗೆದ್ದಿದ್ರೆ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ಜೆಪಿ 19 ಸ್ಥಾನದಲ್ಲಿ ಗೆದ್ದು ಬೀಗಿದೆ. ಜೀತನ್ ರಾಮ್ ಮಾಂಜ್ರೆಯವರ ಎಚ್ಎಎಂ 5 ಕಡೆ ಹಾಗೂ ಆರ್ಎಲ್ಎಂ 4 ಕಡೆ ಜಯಬೇರಿ ಬಾರಿಸಿದೆ. ಇಂಡಿ ಕೂಟ ಕೇವಲ 35 ಸ್ಥಾನ ಗೆದ್ದಿದೆ. ಕಳೆದ ಬಾರಿ ಅತಿದೊಡ್ಡ ಪಕ್ಷವಾಗಿದ್ದ ಆರ್ಜೆಡಿ ಕೇವಲ 25 ಸ್ಥಾನಕ್ಕೆ ಕುಸಿದಿದೆ. ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ 2 ಅಂಕಿ ದಾಟದೆ 6ನೇ ಸ್ಥಾನಕ್ಕೆ ಸುಸ್ತಾಗಿದೆ. ಎಡಪಕ್ಷಗಳು 3ರಲ್ಲಿ ಗೆದ್ದಿದ್ರೆ ಇಂಡಿಯನ್ ಇನ್ಕ್ಲೂಸಿವ್ ಪಾರ್ಟಿ 1 ಸ್ಥಾನ ಗೆದ್ದಿದೆ. ಇಷ್ಟೊಂದು ಸೀಟ್ ಬರುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಫಲಿತಾಂಶ ಕಂಡು ದಂಗಾದ जीतन राम मांझी. किसी भी सूरत में हम लोग 160 से नीचे नहीं आवेंगे, 160 से ऊपर ही रहेंगे और वो लोग अपना 70-80 पर रहेंगे. सरकार एनडीए की बनेगी. फिर से नीतीश कुमार निश्चित रूप में हम लोग तो यही मान के चलते हैं कि नीतीश कुमार ही बनेंगे मुख्यमंत्री. ರಘೋಪುರದಲ್ಲಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಪ್ರಯಾಸದ ಗೆಲುವು ಕಂಡರು. ಅವರ ವಿರುದ್ಧ ಸ್ಪರ್ಧಿಸಿದ್ದ ಬಿಜೆಪಿಯ ಸತೀಶ್ ಕುಮಾರ್ ಯಾದವ್ 3ನೇ ಬಾರಿಗೆ ಸೋಲುಂಡರು. ಲಾಲು ಕುಟುಂಬದಿಂದ ಹೊರದೂಡಲ್ಪಟ್ಟು ಜನಶಕ್ತಿ ಜನತಾ ಪಾರ್ಟಿ ಎಂಬ ಪಕ್ಷ ಕಟ್ಟಿದ್ದ ದೊಡ್ಡ ಮಗ ತೇಜ್ ಪ್ರತಾಪ್ ಯಾದವ್ ಮಹುಮಾದಲ್ಲಿ ಹೀನಾಯವಾಗಿ ಸೋಲುಂಡಿದ್ದಾರೆ. ಡಿಸಿಎಂಗಳಾದ ಸಾಮ್ರಾಟ್ ಚೌಧರಿ, ವಿಜಯ್ ಕುಮಾರ್ ಸಿನ್ಹಾ ಗೆದ್ದು ಬಿಗಿದ್ರು. ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿದ್ದ ಗಾಯಕಿ ಮೈಥಿಲಿ ಠಾಕೂರ್ ಕೂಡ ಜಯಬೇರಿ ಬಾರಿಸಿದ್ರು. मैं बहुत खुश हूँ कि लोगों का विश्वास जो उन्होंने मुझ पर जताया और इसको लेकर के मैं आगे बढ़ रही हूँ, तो ये जीत मेरी नहीं है, उन सभी लोगों की जीत है जिन्होंने मुझ पर विश्वास किया. ನಿತೀಶ್ ಕುಮಾರ್ ಮತ್ತೆ ಬಿಹಾರದ ಬಾಸ್.
2020ರಲ್ಲಿ ಜೆಡಿಯು ಕೇವಲ 43 ಸ್ಥಾನ ಗೆದ್ದಿತ್ತು. ಈ ಬಾರಿ 101 ಸ್ಥಾನಗಳಲ್ಲಿ ಸ್ಪರ್ಧಿಸಿ ಅರ್ಧಕ್ಕಿಂತ ಹೆಚ್ಚು ಗೆದ್ದಿದೆ. ಫಿರ್ ಏಕ್ ಬಾರ್ ನಿತೀಶ್ ಸರ್ಕಾರ ಎಂಬ ಘೋಷಣೆ ಮೊಳಗಿದೆ. ನಿತೀಶ್ ಕುಮಾರ್ ಸ್ಟ್ರೈಕ್ ರೇಟ್ ಸುಧಾರಿಸಿದ, ರಾಜಕೀಯ ಆಯುಷ್ಯ ಉಳಿಸಿಕೊಂಡಿದೆ, ಮತ್ತೆ ಮುಖ್ಯಮಂತ್ರಿ ಆಗುವುದು ಬಹುತೇಕ ಖಚಿತ ಎನ್ನಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬಿಹಾರದಲ್ಲಿ ಮತ ಎಣಿಕೆ ಕಾರ್ಯ ಮುಗಿದಿದೆ. ಈ ರೀತಿಯ ಫಲಿತಾಂಶ ಬರುತ್ತೆ ಅಂತ ಬಿಜೆಪಿ, ಜೆಡಿಯು ನಾಯಕರು ಕೂಡ ಭಾವಿಸಿರಲಿಲ್ಲ ಅಂತ ಅನ್ಸುತ್ತೆ. ನಾವು ಗೆಲ್ತೀವಿ, ಸರಳ ಬಹುಮತವನ್ನಂತೂ ಪಡಿತೀವಿ, ಆದರೆ ಪ್ರಚಂಡ ಬಹುಮತವನ್ನ ಪಡೆಯುವ ನಿರೀಕ್ಷೆಯನ್ನ, ಲೆಕ್ಕಾಚಾರವನ್ನ ಬಹುಶಃ ಈ ಬಿಜೆಪಿ, ಜೆಡಿಯು ಕೂಡ ಮಾಡಿರ್ಲಿಕ್ಕಿಲ್ಲ. ಬಿಹಾರದ ಮತದಾರರು ಮೋದಿ ನಿತೀಶ್ ಜೋಡಿ ಕೈ ಹಿಡಿದಿದ್ದು ಇತಿಹಾಸದಲ್ಲೇ ಅತಿ ದೊಡ್ಡ ಗೆಲುವು ತಂದುಕೊಟ್ಟಿದ್ದಾರೆ. ಇದನ್ನ ನಾವು ಆಗ್ಲೇ ಹೇಳ್ತಾ ಇದ್ವಿ. ರಾಜಕೀಯ ಪಂಡಿತರು ಕೂಡ ಇದನ್ನ ಲೆಕ್ಕಾಚಾರ ಹಾಕಿರಲಿಲ್ಲ. ನಿರೀಕ್ಷೆಗೂ ಮೀರಿದ ಅಬ್ಸಲ್ಯೂಟ್ ಮೆಜಾರಿಟಿ, ಪ್ರಚಂಡ ಬಹುಮತ ಅಂತೀವಲ್ಲ, ಅದು ಇವತ್ತು ಬಿಹಾರದಲ್ಲಿ ಕಂಡಿದೆ. ಎನ್ಡಿಎ ಒಕ್ಕೂಟಕ್ಕೆ, ನಿತೀಶ್ ಕುಮಾರ್ ಮೋದಿ ಜೋಡಿಗೆ ಬಿಹಾರಿ ಬಾಬುಗಳು ಜೈ ಎಂದಿದ್ದಾರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್, ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬಿಹಾರದಲ್ಲಿ ನಿಮೋ ಜೋಡಿಯ ಜಾದು, ಲ್ಯಾಂಟೇನ್ ಒಡೆದು ಕೈ ಚುಚ್ಚಿದ ಮೋದಿ ಬಾಣ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಜಯಬೇರಿ ಬಾರಿಸಿದ್ದು ಮಹಾಗಠಬಂಧನ್ಗೆ ತೀವ್ರ ಮುಖಭಂಗವಾಗಿದೆ. ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ಎನ್ಡಿಎ ಯಶಸ್ವಿಯಾಗಿದೆ. ಈ ಗೆಲುವಿನ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅಲೆ ಸಿಎಂ ನಿತೀಶ್ ಕುಮಾರ್ ಜನಪ್ರಿಯತೆ, ಸಮರ್ಥ ಮತ ಪರಿವರ್ತನೆ, ಮಹಿಳಾ ಮತದಾರರ ಒಲವು ಹಾಗೂ ಜಾತಿ ಸಮೀಕರಣಗಳು ಪ್ರಮುಖ ಪಾತ್ರ ವಹಿಸಿವೆ. ಬಿಹಾರದ ಜನರು ಎನ್ಡಿಎಯನ್ನ ಬೆಂಬಲಿಸಲು ಮತ್ತು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕೈ ಹಿಡಿಯಲು ಕೆಲ ಪ್ರಮುಖ ಕಾರಣಗಳಿವೆ. ಒಂದು ಬದಿ 10,000 ರು ಬ್ಯಾಂಕ್ ಖಾತೆಗೆ ಬಂದಿದೆ, ಮತ್ತೊಂದು ಬದಿ ಆರ್ಜೆಡಿ ಬಂದ್ರೆ ಮತ್ತೆ ಬಂದೂಕು ಗುಂಡಿನ ರಾಜಕಾರಣ ಶುರುವಾಗುತ್ತೆ ಎಂಬ ಭಯ. ಈ ಎರಡು ಸಂದೇಶಗಳು ಒಟ್ಟಾಗಿ ಎನ್ಡಿಎಗೆ ಭರ್ಜರಿ ಗೆಲುವು ತಂದುಕೊಟ್ಟಿವೆ. जहां एक तरफ मेरे प्रधानमंत्री नरेंद्र मोदी जी की सोच, तो वहीं मुख्यमंत्री नीतीश कुमार जी के अनुभव का गठजोड़ अगले 5 साल मजबूती से बिहार को विकास की राह पर आगे लेकर जाने का काम करेगा. ಎನ್ಡಿಎ ಕೂಟ 202 ಸ್ಥಾನ ಗೆದ್ದು ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಏರಿದೆ. ಬಿಜೆಪಿ 90 ಸ್ಥಾನದಲ್ಲಿ ಜಯಬೇರಿ ಬಾರಿಸಿ ಅತಿದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಜೆಡಿಯು 84 ಸ್ಥಾನ ಗೆದ್ದಿದ್ರೆ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ಜೆಪಿ 19 ಸ್ಥಾನದಲ್ಲಿ ಗೆದ್ದು ಬೀಗಿದೆ. ಜೀತನ್ ರಾಮ್ ಮಾಂಜ್ರೆಯವರ ಎಚ್ಎಎಂ 5 ಕಡೆ ಹಾಗೂ ಆರ್ಎಲ್ಎಂ 4 ಕಡೆ ಜಯಬೇರಿ ಬಾರಿಸಿದೆ. ಇಂಡಿ ಕೂಟ ಕೇವಲ 35 ಸ್ಥಾನ ಗೆದ್ದಿದೆ. ಕಳೆದ ಬಾರಿ ಅತಿದೊಡ್ಡ ಪಕ್ಷವಾಗಿದ್ದ ಆರ್ಜೆಡಿ ಕೇವಲ 25 ಸ್ಥಾನಕ್ಕೆ ಕುಸಿದಿದೆ. ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ 2 ಅಂಕಿ ದಾಟದೆ 6ನೇ ಸ್ಥಾನಕ್ಕೆ ಸುಸ್ತಾಗಿದೆ. ಎಡಪಕ್ಷಗಳು 3ರಲ್ಲಿ ಗೆದ್ದಿದ್ರೆ ಇಂಡಿಯನ್ ಇನ್ಕ್ಲೂಸಿವ್ ಪಾರ್ಟಿ 1 ಸ್ಥಾನ ಗೆದ್ದಿದೆ. ಇಷ್ಟೊಂದು ಸೀಟ್ ಬರುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಫಲಿತಾಂಶ ಕಂಡು ದಂಗಾದ जीतन राम मांझी. किसी भी सूरत में हम लोग 160 से नीचे नहीं आवेंगे, 160 से ऊपर ही रहेंगे और वो लोग अपना 70-80 पर रहेंगे. सरकार एनडीए की बनेगी. फिर से नीतीश कुमार निश्चित रूप में हम लोग तो यही मान के चलते हैं कि नीतीश कुमार ही बनेंगे मुख्यमंत्री. ರಘೋಪುರದಲ್ಲಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಪ್ರಯಾಸದ ಗೆಲುವು ಕಂಡರು. ಅವರ ವಿರುದ್ಧ ಸ್ಪರ್ಧಿಸಿದ್ದ ಬಿಜೆಪಿಯ ಸತೀಶ್ ಕುಮಾರ್ ಯಾದವ್ 3ನೇ ಬಾರಿಗೆ ಸೋಲುಂಡರು. ಲಾಲು ಕುಟುಂಬದಿಂದ ಹೊರದೂಡಲ್ಪಟ್ಟು ಜನಶಕ್ತಿ ಜನತಾ ಪಾರ್ಟಿ ಎಂಬ ಪಕ್ಷ ಕಟ್ಟಿದ್ದ ದೊಡ್ಡ ಮಗ ತೇಜ್ ಪ್ರತಾಪ್ ಯಾದವ್ ಮಹುಮಾದಲ್ಲಿ ಹೀನಾಯವಾಗಿ ಸೋಲುಂಡಿದ್ದಾರೆ. ಡಿಸಿಎಂಗಳಾದ ಸಾಮ್ರಾಟ್ ಚೌಧರಿ, ವಿಜಯ್ ಕುಮಾರ್ ಸಿನ್ಹಾ ಗೆದ್ದು ಬಿಗಿದ್ರು. ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿದ್ದ ಗಾಯಕಿ ಮೈಥಿಲಿ ಠಾಕೂರ್ ಕೂಡ ಜಯಬೇರಿ ಬಾರಿಸಿದ್ರು.
मैं बहुत खुश हूँ कि लोगों का विश्वास जो उन्होंने मुझ पर जताया और इसको लेकर के मैं आगे बढ़ रही हूँ, तो ये जीत मेरी नहीं है, उन सभी लोगों की जीत है जिन्होंने मुझ पर विश्वास किया। ನಿತೀಶ್ ಕುಮಾರ್ ಮತ್ತೆ ಬಿಹಾರದ ಬಾಸ್. 2020ರಲ್ಲಿ ಜೆಡಿಯು ಕೇವಲ 43 ಸ್ಥಾನ ಗೆದ್ದಿತ್ತು. ಈ ಬಾರಿ 101 ಸ್ಥಾನಗಳಲ್ಲಿ ಸ್ಪರ್ಧಿಸಿ ಅರ್ಧಕ್ಕಿಂತ ಹೆಚ್ಚು ಗೆದ್ದಿದೆ. ಫಿರ್ ಏಕ್ ಬಾರ್ ನಿತೀಶ್ ಸರ್ಕಾರ ಎಂಬ ಘೋಷಣೆ ಮೊಳಗಿದೆ. ನಿತೀಶ್ ಕುಮಾರ್ ಸ್ಟ್ರೈಕ್ ರೇಟ್ ಸುಧಾರಿಸಿದ, ರಾಜಕೀಯ ಆಯುಷ್ಯ ಉಳಿಸಿಕೊಂಡಿದೆ, ಮತ್ತೆ ಮುಖ್ಯಮಂತ್ರಿ ಆಗುವುದು ಬಹುತೇಕ ಖಚಿತ ಎನ್ನಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.